ರಾಜ್ಯ ಕೈಪಾಳ್ಯದಲ್ಲಿ ನಾಯಕತ್ವ ಗೊಂದಲ ಹಾಗೆ ಸಿಎಂ ಕುರ್ಚಿ ಫೈಟ್ ಮಧ್ಯೆ ಮಹತ್ವದ ಬೆಳವಣಿಗೆಯಾಗಿದೆ. ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಸಿಎಂ ಕುರ್ಚಿ ಫೈಟ್ ಮಧ್ಯೆ ಮಹತ್ವದ ಬೆಳವಣಿಗೆಯಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನವಾಗಿರುವುದು. ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಟೀಮ್ ಕಾಣಿಸಿಕೊಂಡಿದೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರಿಂದ ಮಹತ್ವದ ಮೀಟಿಂಗ್ ಆಗಿದೆ. ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಅಧಿವೇಶನದ ಹೊತ್ತಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಆಗಲೇ ಗೊತ್ತಿರೋ ಹಾಗೆ ಬಾಲಕೃಷ್ಣ ಅವರ ಬರ್ತ್ಡೇ ಇತ್ತು. ಇದನ್ನೇ ಸಂದರ್ಭವನ್ನಾಗಿಟ್ಕೊಂಡು ಮಹತ್ವದ ಮೀಟಿಂಗ್ ಅನ್ನ 30 ಜನ ಶಾಸಕರು ಸೇರ್ಕೊಂಡು ಮಾಡಿರುವಂತ ಫೋಟೋ ಕೂಡ ಈಗ ಸದ್ಯ ಲಭ್ಯವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಗೆ ಅಭದ್ರತೆ ಕಂಡಾಗೆಲ್ಲ ಅವರು ಔತಣಕೂಟವನ್ನ ಏರ್ಪಡಿಸೋದು ಅಥವಾ ಫಾರಿನ್ ಟ್ರಿಪ್ನಂತಹ ಕೆಲವೊಂದಷ್ಟು ಮಹತ್ವದ ಹೆಜ್ಜೆಗಳನ್ನ ಇಡೋದನ್ನ ನಾವು ಗಮನಿಸ್ತಾನೆ ಇದ್ವಿ. ಇದರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಕಲೆ ಹಾಕೋದ್ರ ಮೂಲಕ ಅವರು ಕೂಡ ಶಾಸಕರ ಬೆಂಬಲ ಇದೆ ಅನ್ನೋದಾಗಿ ತೋರಿಸ್ಕೊಳ್ಳೋದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಟೀಮ್ ಕಾಣಿಸ್ಕೊಂಡಿದೆ. ಈ ಹಿಂದೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ದುಡಿದವರು, ಪಕ್ಷ ಸಂಘಟನೆ ಮಾಡಿದವರು, ಜೊತೆಗೆ 136 ಕ್ಷೇತ್ರಗಳಲ್ಲೂ ಗೆಲುವನ್ನ ಸಾಧಿಸೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಹಾಗಾಗಿ ಅವ್ರಿಗೊಂದೇ ಒಂದು ಅವಕಾಶ ಕೊಡಬೇಕು ಅನ್ನೋದಾಗಿ ಅವರ ಆಪ್ತಬಣದವರು ಕೂಡ ಪದೇ ಪದೇ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ರು. ಸಂಬಂಧಪಟ್ಟಂತೆ ಯಾವುದೇ ನೋಟಿಸ್ಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡೋದ್ರ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡಿದ್ದು ಬಂದಿದ್ದಾಯ್ತು. ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ ಯಾವಾಗ ಫಾರಿನ್ ಟ್ರಿಪ್ ಹೋದ್ರು ಎಲ್ಲೋ ಒಂದು ಕಡೆ ಭಯಭೀತರಾದಂತೆ ಕಾಣಿಸ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂತೇಳಿದ್ರೆ ಬರ್ತ್ಡೇ ಪಾರ್ಟಿಯನ್ನ ನೆಪ ಮಾಡಿಕೊಂಡು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅದು ಕೂಡ ಅಧಿವೇಶನ ಇದೆ, ಬಜೆಟ್ ಮಂಡನೆ ಕೂಡ ನಡೆಯುತ್ತೆ. ಇದ್ರ ಹೊತ್ತಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪಕ್ಕಾ ಟಕ್ಕರ್ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರಾ ಅಂತ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಫೋಟೋಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಡಿಸ್ಪ್ಲೇನಲ್ಲಿ. 30ಕ್ಕೂ ಹೆಚ್ಚು ಶಾಸಕರು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಹೈಕಮಾಂಡ್ ಏನಾದರೂ ಬಂತು ಅಂತ ಹೇಳಿದ್ರೆ ಯಾವ ರೀತಿ ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರಬಹುದು. ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ಹೋದಂತ ಸಂದರ್ಭದಲ್ಲಿ ನಾನು ಏನ್ ಮಾತನಾಡಬೇಕು, ಯಾರ ಜೊತೆ ಮಾತನಾಡಬೇಕು ಎಲ್ಲವನ್ನ ಮುಗಿಸಿ ಬಂದಿದ್ದೀನಿ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಹೈಕಮಾಂಡ್ ನಿರ್ಧಾರವೇ ನಮ್ಮ ಕೊನೆಯ ನಿರ್ಧಾರ, ಅಂದ್ರೆ ಅವ್ರು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಬಟ್ ಇದರ ಮಧ್ಯದಲ್ಲಿ ನನಗೂ ಕೂಡ ಶಾಸಕರ ಬೆಂಬಲ ಇದೆ ಅಂತ. ಯಾಕಂದ್ರೆ ಒಂದು ಅಜೆಂಡದ ರೀತಿಯಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಸಿಎಂ ಆಗಬೇಕು ಅಥವಾ ಬೇರೆ ಯಾವುದೇ ಪಕ್ಷದಲ್ಲಿ ಸಿಎಂ ಆಗಬೇಕು ಅಂದ್ರು ಶಾಸಕರ ಸಚಿವರ ಬೆಂಬಲ ಯಾವ ನಾಯಕನಿಗೆ ಹೆಚ್ಚಾಗಿದೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಾಗ ಕೂಡ ನನಗೂ ಕೂಡ ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ತೋರಿಸ್ಕೊಂಡಿದ್ರು. ಈಗ ಮುಂದುವರೆದು ಈಗ ಪಾರ್ಟಿ ಅಂದ್ರೆ ಬರ್ತ್ಡೇ ಡೇಟ್ ಅನ್ನ ಅದನ್ನ ಒಂದು ನೆಪವಾಗಿ ಇಟ್ಕೊಂಡು 30ಕ್ಕೂ ಹೆಚ್ಚು ಶಾಸಕರು ಮಹತ್ವದ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಆಗಾಗ ಗುಂಪುಗಾರಿಕೆ ಸೇರೋದು, ಆಗಾಗ ಮಾತನಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬದಲಾವಣೆ ಆಗತ್ತಾ? ಯಾಕಂತ ಹೇಳಿದ್ರೆ ಕ್ರಾಂತಿ ಅನ್ನೋದು ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತು, ಅದಾದ ನಂತರದಲ್ಲಿ ಸ್ಟಾಪ್ ಆಗಿತ್ತು, ಮತ್ತೆ ಅದಕ್ಕೆ ರೆಕ್ಕೆ ಪುಕ್ಕ ಬೆಳೆದಂತೆ ಕಾಣಿಸ್ತಾ ಇದೆ. ಬಾಲಕೃಷ್ಣ ಹುಟ್ಟುಹಬ್ಬ ಆಚರಣೆಯ ನೆಪದಲ್ಲಿ ಸಭೆ ಸೇರಿದ್ರು. ಡಿನ್ನರ್ ಸಭೆಯಲ್ಲಿ ಮುಂದಿನ ನಡೆ ಏನಿರಬೇಕು ಈ ಗೇಮ್ ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಶಾಸಕರು ರಣತಂತ್ರವನ್ನ ರೂಪಿಸಿದ್ದಾರೆ. ಸಿಎಂ ಕುರ್ಚಿ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಆಯಿತು, ಮಾಗಡಿ ಶಾಸಕ ಇವರ ಆಚರಣೆಯ ನೆಪದಲ್ಲಿ ಹುಟ್ಟುಹಬ್ಬ ಆಚರಣೆಯ ನೆಪದಲ್ಲಿ ಸಭೆ ಸೇರಿರೋದು ಒಂದು ಕುಂಟು ನೆಪ ಸಾಕಷ್ಟೇ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಅಲ್ವಾ, ಚಿಕ್ಕ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ಔತಣ ಕರೆಯೋದು, ಡಿನ್ನರ್ ಪಾರ್ಟಿಗಳನ್ನ ಮಾಡೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಮಾಡೋದು ಸರ್ವೇ ಸಾಮಾನ್ಯ. ಸೇಮ್ ಅದನ್ನೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫಾಲೋ ಮಾಡಿದಂತೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಶಾಸಕರು ಮುಂದಾಗಿರೋದನ್ನ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿತವಾಗ್ಲೂ ಏನಾದರೂ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸಿದ್ರೆ, ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಹಲವಾರು ಬಾರಿ ಶಾಸಕರಾಗಿ ಗೆದ್ದವರು ಮಂತ್ರಿಗಿರಿಯನ್ನ ಪಡೆಯೋದಕ್ಕೆ ನಾವು ಕೂಡ ಆಕಾಂಕ್ಷಿಗಳು, ನಾವು ಕೂಡ ಅಭ್ಯರ್ಥಿಗಳು ಅನ್ನೋದಾಗಿ ಹೇಳ್ಕೊಂಡಿದ್ರು. ಇನ್ ಕೇಸ್ ಏನಾದರೂ ಬದಲಾವಣೆಯ ಹಾದಿಯನ್ನ ತಲುಪಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಮ್ಮನ್ನ ಕೂಡ ಅವರ ಒಂದು ರೀಶಫಲ್ ಮಾಡಿದ್ರೆ, ಅವರ ಒಂದು ಸಮ್ಮುಖದಲ್ಲಿ ರೀಶಫಲ್ ಆದ್ರೆ ನಮ್ಮನ್ನು ಕೂಡ ಕನ್ಸಿಡರ್ ಮಾಡ್ಲಿ ಅನ್ನುವಂಥ ಲೆಕ್ಕಾಚಾರ ಖಂಡಿತವಾಗ್ಲೂ ಇರುತ್ತೆ. ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ಅಲ್ಲ ಅಂತ ಹೇಳಿದ್ರು ಕೂಡ ಕೆಲವೊಂದಷ್ಟು ಶಾಸಕರು ಮೊದಲ ಬಾರಿ ಗೆದ್ದವರು ಕೂಡ ನಾವು ಮಂತ್ರಿಗಿರಿಗೆ ಆಕಾಂಕ್ಷಿಗಳು ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ಗೆ ನೇರವಾಗಿ ಲೆಟರ್ ಬರೆದಿದ್ರು. ಹಾಗಾಗಿ ಯಾವುದೇ ರಾಜಕೀಯವಾಗಿ ಅವರಿಗೆ ಉದ್ದೇಶ ಅಥವಾ ಅನುಕೂಲ ಇಲ್ಲದೆ ಯಾವುದೇ ಕಾರಣಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ 30ಕ್ಕೂ
50ಕ್ಕೂ ಹೆಚ್ಚು ಶಾಸಕರು DCM DK ಶಿವಕುಮಾರ್ ಅವರ ಜೊತೆ ಗುರುತಿಸ್ಕೊಳ್ತಿದ್ದಾರೆ, ಕಾಣಿಸ್ಕೊಳ್ತಿದ್ದಾರೆ, ಜೊತೆಗೆ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಬೆಂಗಳೂರಿನಲ್ಲಿ DCM DK ಬೆಂಬಲಿಗರ ಮೆಗಾ ತಂತ್ರ. ಸಭೆಯಲ್ಲಿ ಸಿಪಿ ಯೋಗೀಶ್ವರ್, HC ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಕದಲೂರು ಉದಯ್ ಹಾಗೆ ರವಿ ಗಣಿಗ ಸೇರಿದಂತೆ ಹರೀಶ್ ಗೌಡ್ರು ಕೂಡ ಸೇರಿ 30ಕ್ಕೂ ಹೆಚ್ಚು ಶಾಸಕರು ಹಾಜರಿದ್ದರು. ಎಲ್ಲರೂ ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು. ಸಿಪಿ ಯೋಗೇಶ್ವರಿಂದ ಹಿಡಿದು HC ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಕದಲೂರು ಉದಯ್, ರವಿ ಗಣಿಗ ಎಲ್ಲರೂ ಕೂಡ DCM DK ಶಿವಕುಮಾರ್ಗೆ ಅವಕಾಶ ಬೇಕು, ಒಂದು ಬಾರಿ ಅವ್ರು CM ಆಗಲೇಬೇಕು, ಅಟ್ಲೀಸ್ಟ್ ಈ ಅವಧಿಯಲ್ಲಾದರೂ 2.5 ವರ್ಷಗಳ ಕಾಲ CM ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದಾಗಿ ಏನು ಪದೇ ಪದೇ ಬ್ಯಾಟ್ ಬೀಸ್ತಿರ್ತಾರೆ. ಅವರೆಲ್ಲ ಕೂಡ ಒಟ್ಟಾಗಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರ್ತ್ಡೇ ಪಾರ್ಟಿ ಇರುತ್ತೆ, ಅದು ನೆಪ ಅಷ್ಟೇ. ಬಟ್ ರಾಜಕೀಯವಾಗಿ ಏನೇನು ಬದಲಾವಣೆಯನ್ನ ತರಬೇಕು, ಯಾವ ರೀತಿ ನಾವು ನಮ್ಮ ಪರವಾಗಿ ಸ್ಟ್ಯಾಂಡಿಂಗ್ ಅನ್ನ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ. ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ದೇ ಇದ್ರು ಕೂಡ DCM DK ಶಿವಕುಮಾರ್ ಅವರು ಈ ಹಿಂದೆ ಕೂಡ 4 ಗೋಡೆಗಳ ಮಧ್ಯದಲ್ಲಿ ನಡೆದಿರುವಂತಹ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಬಟ್ ಚರ್ಚೆ ಆಗಿರೋದು ಹೌದಾ, ಅದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ರು. ಅದಾದ ನಂತರದಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ 5 ವರ್ಷ ನಾನೇ CM ಅನ್ನೋದಾಗಿ ಪದೇ ಪದೇ ಪುನರುಚ್ಚಾರ ಮಾಡಿದ್ರು. ಇದ್ರ ಮಧ್ಯದಲ್ಲಿ ಆಗಾಗ ದೆಹಲಿಗೆ ಹೋಗೋದಕ್ಕೂ ಕೂಡ ಸಮಯಾವಕಾಶವನ್ನ ಕೇಳಿದ್ರು. ಬಟ್ ಎಲ್ಲ ಫೇಲ್ಯೂರ್ ಆಗ್ತಿತ್ತು. ಬಟ್ ಫೈನಲಿ ಹೋಗಿ ಬಂದ್ರು. ಇದೆಲ್ಲದರ ಮಧ್ಯೆ ಅವರ ಪರವಾಗಿ ಶಾಸಕರು, ಸಚಿವರು ಕೆಲವೊಂದಷ್ಟು ಜನ ನಿಂತ್ಕೊಂಡಿದ್ದು ಕಾಣಿಸ್ತಾ ಇತ್ತು. ಇದರಲ್ಲಿ ಸಿಪಿ ಯೋಗೀಶ್ವರ್, HC ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ಬಹಳ ಮುಖ್ಯವಾಗಿ ಹುಸೇನ್ ಅವರು ಕೂಡ ಪದೇ ಪದೇ ಅವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು. ಸಂಬಂಧಪಟ್ಟಂತೆ ಕೆಲ ನೋಟಿಸ್ಗಳು ಬಂದರೂ ಕೂಡ ಕ್ಯಾರೆ ಅನ್ನದಂತಹ ಹುಸೇನ್ ಅವರು ಕೂಡ ಏನು ಒಂದೇ ಒಂದು ಬಾರಿ ಅವಕಾಶ ಸಿಗಬೇಕು ಅಂತ ಈಗ 30ಕ್ಕೂ ಹೆಚ್ಚು ಶಾಸಕರು DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವವರು ಕಾಣಿಸ್ಕೊಂಡಿರೋದು ನಿಜಕ್ಕೂ ಕೆಲವೊಂದಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. ಇನ್ನು ಈ 30 ಜನ ಶಾಸಕರು ಸೇರ್ಕೊಂಡು ನಾಯಕತ್ವ ಬದಲಾವಣೆಯ ಬಗ್ಗೆ ಆಪ್ತರ ಜೊತೆ ಅಂದ್ರೆ ಇವೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿದ್ದಾರೆ ಅನ್ನೋದು. ಒಗ್ಗಟ್ಟಿನ ರಣತಂತ್ರ, DK ಬಣದವರು ರಣಕಹಳಿಯನ್ನು ಊದಿದ್ದಾರೆ. 35ರಿಂದ 40 ಶಾಸಕರು ಸೇರಿದ್ವಿ ಅನ್ನೋದಾಗಿ ಯೋಗೇಶ್ವರ್ ಹೇಳ್ಕೊಂಡಿದ್ದಾರೆ. ನಾಯಕತ್ವ ಗೊಂದಲಕ್ಕೆ ವರಿಷ್ಠರು ತೆರೆ ಎಳಿಬೇಕು, ಹೀಗೆ ಮುಂದುವರೆದ್ರೆ ಮುಂದೆ ಸರ್ಕಾರ ಬರುವುದು ಕಷ್ಟ ಅನ್ನೋದಾಗಿ ಶಾಸಕ HC ಬಾಲಕೃಷ್ಣ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗಿದೆ ಅನ್ನೋದಾಗಿ ಶಿವಗಂಗಾ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ 30ರಿಂದ 35 ಜನ ಶಾಸಕರೆಲ್ಲ ಸೇರ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಿನ ರಣತಂತ್ರ ಖಂಡಿತವಾಗ್ಲೂ ಅಲ್ಲಿ ಚರ್ಚೆ ಆಗಿರುತ್ತೆ. ರಣಕಹಳೆಯನ್ನ ಹೇಗೆ ಮೊಳಗಿಸಬೇಕು, ಯಾಕಂತ ಹೇಳಿದ್ರೆ ಸಿಪಿ ಯೋಗೀಶ್ವರ್ ಅವರು ಕೂಡ ಎಲೆಕ್ಷನ್ ನಿಂತಾಗ, ಅದರಲ್ಲೂ ಉಪಚುನಾವಣೆಗೆ ನಿಂತಾಗ DCM DK ಶಿವಕುಮಾರ್ ಬಹಳಷ್ಟು ದೊಡ್ಡ ಮಟ್ಟಿಗೆ ಪ್ರಚಾರ ಕಾರ್ಯವನ್ನ ಮಾಡಿದ್ರು. ಅದು ಸಕ್ಸಸ್ ಕೂಡ ಆಯ್ತು. ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಿಂದ ಹಿಡಿದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೆ GBA ಎಲೆಕ್ಷನ್ ಬಹಳ ಪ್ರತಿಷ್ಠೆಯ ಎಲೆಕ್ಷನ್ ಅಂತ ಕೂಡ ಹೇಳಬೇಕು. ಯಾಕಂತ ಹೇಳಿದ್ರೆ ಇದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಸೇರಿದಂತೆ ಅವರು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಈಗ ಟ್ರಬಲ್ ಶೂಟರ್ ಅನ್ಸ್ಕೊಂಡಿರುವಂತಹ DCM DK ಶಿವಕುಮಾರ್ ಅವರ ಲೆಕ್ಕಾಚಾರ ಇದೆಯಲ್ಲ, ಅವ್ರು ಎಣಿಯುವಂತ ರಣತಂತ್ರಗಳಿದೆಯಲ್ಲ, ಅದು ಬೇರೆ ನಾಯಕರಿಂದ ಸಾಧ್ಯನಾ? ಇದು ಬಹಳಷ್ಟು ಮುಖ್ಯವಾಗುತ್ತೆ ಕೈ ಸರ್ಕಾರಕ್ಕೆ. ಇದರ ಜೊತೆಗೆ ಮುಂದೆ ಬರುವಂತಹ ಎಲೆಕ್ಷನ್ಗಳ ಜೊತೆಗೆ ಈ ಸರ್ಕಾರ ಬರೋದು ಕೂಡ ಬಹುತೇಕ ಡೌಟ್ ಆಗಿಬಿಡುತ್ತೆ. ನಾಯಕತ್ವ ಗೊಂದಲಕ್ಕೆ ವರಿಷ್ಠರು ತೆರೆ ಎಳಿದೇ ಇದ್ರೆ ಅನ್ನೋದಾಗಿ ಕೂಡ ಚರ್ಚೆ ಆಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಬಿಹಾರ ಎಲೆಕ್ಷನ್ ನಡೀತಾ ಇತ್ತು, ವಿಧಾನಸಭಾ ಎಲೆಕ್ಷನ್. ಅದಾಗೇನಾದ್ರೂ ಕಾಂಗ್ರೆಸ್ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ ನಮ್ಮ ರಾಜ್ಯಕ್ಕೆ ಖಂಡಿತ ಬರ್ತಿತ್ತು. ಯಾಕಂತ ಹೇಳಿದ್ರೆ ಒಂದು ಕಡೆ 2.5 ವರ್ಷ ಕಂಪ್ಲೀಟ್ ಆಗಿತ್ತು, 1000 ದಿನಗಳ ಎಣಿಕೆಗೂ ಕೂಡ ಮುಂದಾಗಿತ್ತು, ಅದರ ಮಧ್ಯದಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿತ್ತು, ಬೃಹತ್ ಸಮಾವೇಶ ನಡೆಯುತ್ತೆ ಅಂತ ಕೂಡ ಹೇಳ್ತಿದ್ರು. ಬಟ್ ಅದೆಲ್ಲದರ ಮಧ್ಯೆ ಹೈಕಮಾಂಡ್ ಮಾತ್ರ ಮೌನ ವಹಿಸಿ ಫಾರಿನ್ ಟ್ರಿಪ್ಗೆ ರಾಹುಲ್ ಗಾಂಧಿ ಹೊರಟೇ ಹೋದ್ರು. ಅದಾದ ನಂತರದಲ್ಲಿ AICC ಅಧ್ಯಕ್ಷರು ಬಂದ್ರು, ಕೆಲವೊಂದಷ್ಟು ದೂರು ಅಹವಾಲನ್ನ ತೆಗೆದುಕೊಂಡು ಹೋದ್ರು. ಬಟ್ ಯಾವುದೇ ಚರ್ಚೆಗಳು ಆಗಲಿಲ್ಲ. ಈಗ ಇದೇ ರೀತಿ ಕೆಲವೊಂದಷ್ಟು ಗೊಂದಲಗಳಿಗೆ ತೆರೆ ಎಳಿದೇ ಇದ್ರೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ರೀತಿಯಲ್ಲಿ ಈ ಎಲ್ಲ ಸಭೆಯ ನಂತರದಲ್ಲಿ ಕೆಲ ಶಾಸಕರು ಕೊಟ್ಟಂತಹ ಸ್ಟೇಟ್ಮೆಂಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಇಷ್ಟು ದಿನಗಳ ಕಾಲ ನಾಯಕತ್ವ ಗೊಂದಲ ಅಥವಾ ಹೈಕಮಾಂಡ್ ಭೇಟಿ ಇದೇ ಆಗೋಗಿತ್ತು. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಅವರ ಆಪ್ತ ಬಣದವರು ಕೂಡ ಔತಣ ಸೇರೋದು, ಡಿನ್ನರ್ ಮೀಟಿಂಗ್ ಸೇರೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದು ಸರ್ವೇ ಸಾಮಾನ್ಯ. ಬಟ್ DCM DK ಶಿವಕುಮಾರ್ ಬಣದವರು ಕೂಡ ಪಾರ್ಟಿ ಅಂದ್ರೆ ಬರ್ತ್ಡೇ ಪಾರ್ಟಿ ನೆಪ ಮಾಡಿಕೊಂಡು ರಾಜಕೀಯ ವಿಚಾರದಲ್ಲಿ ಚರ್ಚೆ ಮಾಡಿರೋದು ಬಹುತೇಕ ಬೆರಳೆಣಿಕೆಯಷ್ಟು. ಹಾಗಾಗಿ ಏನೇನು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಇದೆಯಾ ಅಭಿಷೇಕ್? ಈಗ DCM DK ಶಿವಕುಮಾರ್ ಬಣದಲ್ಲಿ ಗುರುತಿಸಿರ್ತಕ್ಕಂತ ಆಪ್ತ ಶಾಸಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ
ಸಭೆಯನ್ನ ಸೇರಿರುವಂತದ್ದು. ಅದರಲ್ಲೂ ಕೂಡ ಮಾಗಡಿ ಬಾಲಕೃಷ್ಣ ಆಗಿರ್ತಕ್ಕಂತ ಅವರ ಒಂದು ಹುಟ್ಟಿದ ಹಬ್ಬ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಶಾಸಕರು ನಿನ್ನೆ ಏನು ಪ್ರಮುಖವಾಗಿ ಸಭೆಯನ್ನ ಸೇರಿದ್ರು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮುಂದಿನ ಆಗು ಹೋಗು ಅಂದ್ರೆ ಒಂದು ಕಡೆ ಹೈಕಮಾಂಡ್ ನಾಯಕರ ಏನು ಮೌನ ಏನಿದೆ ಆ ಒಂದು ವಿಚಾರವಾಗಿ ಮುಂದಿನ ನಮ್ಮ ನಡೆ ಹೇಗಿರ್ಬೇಕು, DCM DK ಶಿವಕುಮಾರ್ ಅವ್ರನ್ನ CM ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು, ಮತ್ತೆ ದೆಹಲಿ ನಾಯಕರನ್ನ ಭೇಟಿ ಮಾಡುವಂತ ಸಂಭವ ಎದುರಾದ್ರೆ ಯಾವ ರೀತಿ ತಮ್ಮ ಒಂದು ಹೆಜ್ಜೆನ ಇಡ್ಬೇಕೆಂಬ ಒಂದು ಮಾಹಿತಿಯನ್ನ ನಿನ್ನೆ ಅವರು ಚರ್ಚೆ ಮಾಡಿರುವಂತದ್ದು ಒಂದು ಬೆಳಕಿಗೆ ಬರ್ತಿದೆ. ಅದರಲ್ಲೂ ಕೂಡ ಮಾಗಡಿ ಬಾಲಕೃಷ್ಣ ಅವರು DCM DK ಶಿವಕುಮಾರ್ ಪಡೆದಲ್ಲಿ ಆಪ್ತರಾಗಿ ಗುರುತಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಏನು DK ಶಿವಕುಮಾರ್ ಅವ್ರನ್ನ CM ಮಾಡ್ಲೇಬೇಕೆಂಬ ಒಂದು ಲೆಕ್ಕಾಚಾರದೊಂದಿಗೆ ಈ ಬಾರಿ ಟೈಮ್ ನ ಫಿಕ್ಸ್ ಮಾಡಲಾಗಿದೆ ಅಂತ ಪದೇ ಪದೇನ ಹೇಳಿಕೆ ಕೊಡ್ತಾ ಇದ್ರು. ಆ ಒಂದು ಹೇಳಿಕೆಗೆ ಇದೀಗ ಪುಷ್ಟೀಕರಣ ಕೊಡುವಂತೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುವಂತೆ ನಿನ್ನೆ ಸಭೆ ಸೇರಿರುವಂತದ್ದು ಕಾಂಗ್ರೆಸ್ ಪಡೆಯಲ್ಲಿ ಸಾಕಷ್ಟೊಂದು ಸಂಚಲನಕ್ಕೆ ಕಾರಣ ಆಗ್ತಿದೆ. ಒಂದು ಕಡೆ ಸಿದ್ದರಾಮಯ್ಯ ಬಣದವರು ಶಾಸಕರು ಏನು ಫಾರಿನ್ ಟೂರ್ ಅಲ್ಲಿ ಹೋಗಿ ಅಲ್ಲಿ ರಾಜಕೀಯ ಮಾಡುವಂತ ಒಂದು ಲೆಕ್ಕಾಚಾರ ಹಾಕೊಂಡ್ರೆ, ಇಲ್ಲಿ DCM DK ಶಿವಕುಮಾರ್ ಬಣದವರು ಇಲ್ಲೇ ನಿಂತ್ಕೊಂಡು ಏನು ಪ್ರಮುಖವಾಗಿ ಕಾರ್ಯಕ್ರಮ ಹೆಸರಿನಲ್ಲಿ ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಸಭೆ ಸೇರ್ತಿರುವಂತದ್ದು. ಎಲ್ಲೊಂದ್ ಕಡೆ ಬಜೆಟ್ ಆದ ನಂತರ ಅಥವಾ ಬಜೆಟ್ ಪೂರ್ವಭಾವಿಯಾಗಿ ಎಲ್ಲಾ ಸಕಲ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಂಡು ಈ ಬಾರಿ DK ಶಿವಕುಮಾರ್ ಅವರಿಗೆ CM ಪಟ್ಟವನ್ನ ಒದಗಿಸುವಂತ ಒಂದು ಲೆಕ್ಕಾಚಾರದೊಂದಿಗೆ ಏನು ಅವ್ರನ್ನ ಒಂದು ಕೈಗಳನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಆಪ್ತ ಶಾಸಕರು ಒಗ್ಗೂಡಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ನಿನ್ನೆ ನಡೆದಿರ್ತಕ್ಕಂತ ಏನು ಸಭೆ ಏನಿದೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನು ಮುಂದಿನ ಆಗೋಗು ಅಂದ್ರೆ ಅಗತ್ಯ ಬಿದ್ದರೆ ದೆಹಲಿಗೆ ತೆರಳಿ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಬಾರಿ ಶತಾಯಗತಾಯ DK ಶಿವಕುಮಾರ್ಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಸಿದ್ದರಾಮಯ್ಯ ಬಣಕ್ಕೂ ಮತ್ತು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರಿಗೂ ಎಲ್ಲೊಂದ್ ಕಡೆ ಒಂದು ಎಚ್ಚರಿಕೆಯ ಗಂಟೆ ಆಗಲಿದೆ. ಹೀಗಾಗಿ ಬಜೆಟ್ ಪೂರ್ವಭಾವಿ ತಯಾರಿಯಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯಗೆ ಎಲ್ಲೊಂದ್ ಕಡೆ ಈ ಒಂದು ಮೀಟಿಂಗ್ ಇಂದ ಎಲ್ಲೊಂದ್ ಕಡೆ ಒಂದಷ್ಟು ಆತಂಕ ಮತ್ತು ಒಂದಷ್ಟು ಟೆನ್ಷನ್ಗೆ ಕಾರಣ ಮಾಡ್ಕೊಟ್ಟಿರುವುದು. ಎಷ್ಟರ ಮಟ್ಟಿಗೆ ಇದು ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಡೇನಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಸಿದ್ದರಾಮಯ್ಯ ಅವರು ಎಡೆಬಿಡದಂತೆ ಕೆಲವೊಂದಷ್ಟು ಸರ್ಕಸ್ ಮಾಡ್ತಾ ಇರುವ ಮಧ್ಯದಲ್ಲಿ DCM DK ಶಿವಕುಮಾರ್ ಬಣದವರು ಕೂಡ ಹೇಗಾದ್ರೂ ಮಾಡಿ ಮಣಿಸಲೇಬೇಕು, ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಅವಕಾಶ ಕೊಡಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡಿದಾರ ಗೊತ್ತಿಲ್ಲ. ಬಟ್ 35ರಿಂದ 40 ಜನ ಶಾಸಕರು ಸೇರ್ಕೊಂಡು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಲೆಕ್ಕಾಚಾರವನ್ನ ಹಾಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆ ಇರಬೇಕು, ಅದರಲ್ಲೂ ಕೂಡ ಮುಂದಿನ ಬಾರಿ ಸರ್ಕಾರವನ್ನ ಮತ್ತೆ ಅಸ್ತಿತ್ವಕ್ಕೆ ತರೋದಕ್ಕೆ ಏನೇನು ಪ್ರಯತ್ನಗಳು ಆಗಬೇಕು, ಅದರಲ್ಲೂ DCM DK ಶಿವಕುಮಾರ್ ಅವರನ್ನ ಪಟ್ಟ ಕೂರಿಸೋದಕ್ಕೆ ಏನೇನು ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ, ಚರ್ಚೆ ಆಗಿರಬಹುದು ಅನ್ನೋದು ರಾಜಕೀಯ ವಲಯದಲ್ಲಿ ಆಗ್ತಿರುವ ಚರ್ಚೆ.